ನಮಸ್ಕಾರ ವೀಕ್ಷಕರೇ, ನಮ್ಮ ಸುಬೋಧ ಚಾನೆಲ್ ಅನ್ನು ತಾವೆಲ್ಲರೂ ನೋಡಿ ಸಂತೋಷ ಪಟ್ಟಿದೆ ಅಂತ ಕೇಳಿ ಬಹಳ ಸಂತೋಷ ಆಯ್ತು. ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಎಲ್ಲ ಪ್ರೇಕ್ಷಕರಿಗೂ. ಮತ್ತೆ ಈಗ ನಾಗರ ಪಂಚಮಿ ಬಂದದಲ್ಲ, ಎಲ್ಲರೂ ಪಂಚಮಿ ಉಂಡಿ ಹೆಂಗ್ ಮಾಡ್ತೀರಿ, ಮತ್ತ ಶೇಂಗಾದ ಉಂಡಿ ಏನೇನು ಉಂಡಿ ಮಾಡ್ತೀರಿ ಅಂತ ಎಲ್ಲಾರು ಕೇಳಾರ. ಅದಕ್ಕೆ ಮಾಡೋದನ್ನ ಒಂದು ತೋರ್ಸೋಣ ಅಂತ ಹೇಳಿ ಈಗ ಶೇಂಗಾದ ಉಂಡಿ ಮಾಡ್ಲಿಕ್ಕೆ ಹತ್ತೀವಿ. ಮತ್ತೆ ತಂಬಿಟ್ಟುಂಡಿ ಈಗ ಆಲ್ರೆಡಿ ಆದ್ವು. ತಂಬಿಟ್ಟುಂಡಿದ್ದು ನಾನು ಹೇಳ್ತೇನೆ ಹೆಂಗ್ ಮಾಡೋದು ಅಂತ. ಈಗ ಮಾಡ್ಬೇಕಾದ್ರೆ ನೆನಪಾಗ್ಲಿಲ್ಲ, ಈಗ ತೋರಿಸ್ತಿದ್ದೆ. ಮತ್ತೆ ಆದ್ರ ಈಗ ಶೇಂಗಾದ ಉಂಡಿ ಹೆಂಗೆ ಮಾಡ್ಬೇಕು ಅಂತ ಹೇಳ್ತೀನಿ ನೋಡ್ರಿ. ಈ ಶೇಂಗಾ ಎಲ್ಲ ಮೊದ್ಲ ಹುರ್ಕೊಂಡು ಅದನ್ನ ಒಂದು ಇದನ್ನ ಸಿಪ್ಪಿ ತೆಗಿಬೇಕು. ನಿಮ್ಗೆ ಯಾವ ವಿಧಾನದಿಂದ ಸಿಪ್ಪಿ ತೆಗಿಲಿಕ್ಕೆ ಬರ್ತದೆ, ನಾವು ಮರದಾಗ ಹಾಕಿ ಹಿಂಗೆ ಮಾಡಿ ಅದನ್ನ ಎಲ್ಲ ಮಾಡಿ ಲಘುನ ಬಿಚ್ಚಿ ಬಿಡ್ತಾವ ಸಿಪ್ಪಿ. ಸಿಪ್ಪಿ ಅವಾಗಿನ ತೆಗೆದ್ರೆ ಲಘು ಸಿಪ್ಪಿ ಬೀಸ್ತಾವ. ಎಲ್ಲ ಕೇರ್ಕೊಂಡ್ ಬಿಟ್ರೆ ಪೂರ್ತಿ ಒಂಚೂರು ಸಿಪ್ಪಿ ಉಳಿಯಲ್ಲ ನೋಡ್ರಿ. ಆಮೇಲೆ ಬ್ಯಾಳಿನೂ ಆಗ್ತಾವ. ಹಿಂಗ ಹೌದಾ, ಚಲೋ ಹೊತ್ನ ಕೆಂಪು ಹುರಿಬೇಕು, ಕಮ್ಮು ವಾಸನೆ ಬರ್ತದೆ. ಅಂದ್ರ ಹಸಗಾದ್ರೆ ಉಂಡಿ ರುಚಿ ಆಗೋದಿಲ್ಲ. ಇದ್ರ ಹುರಿಯೋದ್ರಾಗ ಇರ್ತದೆ ಎಲ್ಲ ಇವು. ಆಮೇಲೆ ಕೊಬ್ಬರಿ, ಒಣ ಕೊಬ್ಬರಿ ನೋಡ್ರಿ. ಇವು ಮಾರ್ಕೆಟ್ನೊಳಗ ಹೆರ್ದದ್ದು ಸಿಗ್ತಾವ, ನಾವು ಮನೆಗೆ ಬಂದು ಹೆರ್ಕೊಂಡ್ರು ಬರ್ತಾವ. ಒಣ ಕೊಬ್ಬರಿ ಹೆರ್ಕೊಂಡಿದ್ದು ಸಿಗ್ತದ. ಅದನ್ನ ತಂದು ಚಲೋತ್ನೆ ಕೆಂಪಿಗೆ ಮೊದ್ಲ ಇವನ್ನೆಲ್ಲ ತಯಾರಿ ಮಾಡಿ ಇಟ್ಕೋಬೇಕು, ಕೆಂಪು ಹುರ್ಕೋಬೇಕು. ಇದು ಒಣ ಕೊಬ್ಬರಿ, ಇದು ಶೇಂಗಾ, ಇದು ಬೆಲ್ಲ ಮೊದ್ಲೇ ಹೆರ್ಕೊಂಡು ಇಟ್ಕೋಬೇಕು. ನೋಡ್ರಿ, ನಾವು ಸಣ್ಣಕ್ಕ ಮೊದ್ಲ ಶ್ರಾವಣ ಮಾಸ ತಯಾರಿ ಅಂದ್ರೆ ಪೂರ್ಣಕ್ಕ ಇದಕ್ಕೆಲ್ಲ ಮೊದ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಲಘು ಅಡಿಗೆ ಆಗ್ತದ, ಲಘು ತಿಂಡಿ ಆಗ್ತಾವ. ಹಿಂಗಾಗಿ ಪುರ್ಸೊತ್ತಾಗೋದಿಲ್ಲ. ಹೋಳಿಗೆಗೆ ಕಡುಬಿಗೆ ಸಹ ನಾವು ಹಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಇದು ಎಳ್ಳು ಹುರಿದಿಟ್ಕೋಬೇಕು, ಕೆಂಪು ಹುರಿದಿಟ್ಕೋಬೇಕು. ಇದು ಬಿಳಿ ಎಳ್ಳು, ನೀವು ಕರಿ ಎಳ್ಳು ಹಾಕ್ಬೋದು, ಬಿಳಿ ಎಳ್ಳು ಹಾಕ್ಬೋದು. ಹುರಿದು ಚಲೋತ್ನಾಗ ಇಟ್ಕೊಂಡ್ಬಿಟ್ರೆ ಕಮ್ಮಗ್ ಬರೋ ವಾಸನೆ ಹುರಿಯೋದು ಅಂದ್ರೆ ಹಂಗ ಆಗ್ತದ. ಆತು ಅಂತ ಇಳಿಸಬಾರ್ದು, ಆ ಹುರಿದಷ್ಟು ರುಚಿ ಬರ್ತಾವ, ಹೊತ್ತಿಸಬಾರ್ದು. ಆಮೇಲೆ ಇದು ಅಳ್ಳಿಟ್ಟು ಅಂದ್ರೆ ಅಳ್ಳು ಸಿಗ್ತದಲ್ಲ, ಅಳ್ಳಿಂದ ಹುರಿತೇವಲ್ಲ ಅಳ್ಳು. ನಾಗಪ್ಪಗ ಅಳ್ಳು ಬೇಕೇ ಬೇಕು. ಅಳ್ಳು ಹುರಿದಾಗ ಅದನ್ನ ಹಿಟ್ಟು ಮಾಡಿ ಇಟ್ಕೊತೀವಿ. ಅವು ತಿನ್ಲಿಕ್ಕೂ ಬರ್ತದ. ಮತ್ತೆ ಇದಕ್ಕ ಸ್ವಲ್ಪ ಕೈ ಹಚ್ಕೊಂಡ್ರ ಇದು ಭಾಳ ಬಿಸಿ ಇರ್ತದ. ಇದಕ್ಕ ಪಾಕ ಹಾಕೋಬೇಕೀಗ. ಈ ಬೆಲ್ಲ ನಿಮ್ಗೆ ಎಷ್ಟು ಬೇಕಷ್ಟು, ಸಿಹಿ ಭಾಳ ಬೇಕಾದ್ರೆ ಒಂದ್ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕೊಡ್ರಿ, ಕಡಿಮೆ ಬೇಕಾದ್ರೆ ಕಮ್ಮಿ ಹಾಕೊಡ್ರಿ. ಕಮ್ಮಿ ಹಿಡಿಯೋದೇ ಇಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಇಲ್ಲ. ಈ ಬೆಲ್ಲ ಹಾಕಿ ತುಪ್ಪ ಹಾಕಿ ಸ್ವಲ್ಪ ಹೌದಲ್ಲನಷ್ಟು ನೀರು ಚಿಮ್ಕಿಸ್ಬೇಕಷ್ಟೇ. ಮತ್ತೆ ತುಪ್ಪ ಮತ್ತೊಂದು ಸ್ವಲ್ಪ ನೀರು ಹಾಕ್ಬೇಕು ನೋಡ್ರಿ. ಭಾಳ ನೀರು ಹಾಕ್ಬಾರ್ದು, ಇಷ್ಟೇ. ನಿಮ್ ಕ್ವಾಂಟಿಟಿ ಶೇಂಗಾ ಎಷ್ಟದ ನೋಡ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ. ಇದು ಪುಟಾಣಿನೂ ಹಾಕ್ಬೇಕು, ನಿಮ್ಗೆ ಎಷ್ಟು ಬೇಕಷ್ಟು. ಶೇಂಗಾ ಜಾಸ್ತಿ, ಪುಟಾಣಿ ಸ್ವಲ್ಪ ಕಡಿಮೆ, ಕೊಬ್ಬರಿನೂ ಹಾಕ್ಬೇಕು. ಆಮೇಲೆ ಎಳ್ಳು ಎಷ್ಟು ಬೇಕಷ್ಟು ಎಳ್ಳು ಹಾಕಬಹುದು, ಸ್ವಲ್ಪ ಕಮ್ಮಿನೇ ಹಾಕಿವಿ. ಆಮೇಲೆ ಇದಕ್ಕೆಲ್ಲ ಮಿಕ್ಸ್ ಮಾಡ್ಕೋಬೇಕು, ಶೇಂಗಾ, ಪುಟಾಣಿ, ಕೊಬ್ಬರಿ ಮತ್ತೆ ಎಳ್ಳು. ಆಮೇಲೆ ಬೆಲ್ಲ ಮತ್ತೆ ತುಪ್ಪ, ನೀರಿಂದು ಅಂಶ ಎಲ್ಲ ಹೋಗ್ಬೇಕು. ಚಲೋ ಕುದಿಬೇಕು, ಹಿಂಗೆ ಗಟ್ಟಿ ಪಾಕ ಆಗ್ಬೇಕು. ಪಾಕ ಹಾಕಿ ಟೆಸ್ಟ್ ಮಾಡೋದು ಹೆಂಗೆ ಅಂದ್ರೆ ಗಟ್ಟಿ ಆಗಿದೆ ಇಲ್ಲ ಅಂತ. ಪಾಕ ರೆಡಿ ಆಗಿದೆ ನೋಡ್ರಿ, ಇದ್ರ ಕುತ್ಕೋತದೆ. ಹಿಂಗ್ ನೀರೊಳಗೆ ಹಾಕಿದ್ರೆ ತೆಳಗ್ ಕುತ್ಕೋಬೇಕದ ಪಾಕ. ಅದೇ ನೋಡ್ರಿ, ಈ ತರ ಕುತ್ಕೋಬೇಕು. ಈಗ ಆಗಿದೆ ಪಾಕ. ಈಗ ಗ್ಯಾಸ್ ಆಫ್ ಮಾಡ್ಬೇಕು. ಮುಂಚೆ ಹಾಕಿದ್ರೆ ಉಂಡಿ ಕಟ್ಟಕ್ಕೆ ಬರಲ್ಲ. ಈ ತರ ನೆಲಕ್ಕೆ ಕೆಳಗೆ ಕುತ್ಕೊಂಡು ಕರೆಕ್ಟಾಗಿ ಕುತ್ಕೊಂಡ್ಬಿಡ್ಕೊ, ಅಲ್ಲಬಾರ್ದು ಪಾಕ. ಈಗ ನೋಡ್ರಿ ಗಟ್ಟಿ ಆಗ್ತದೆ, ಹೌದಾ? ಹಂಗೆ ಸ್ವಲ್ಪ ಇದಕ್ಕೆ ಹಾಕ್ತೀವಿ. ಈಗ ನೋಡ್ರಿ, ಇದಕ್ಕೆ ಹಾಕಿ ಸ್ವಲ್ಪ ಹಾಕೊಂಡು ಕಟ್ಕೋತಾ ಇರ್ಬೇಕು. ಸ್ವಲ್ಪ ಹಾಕ್ಬೇಕು, ಬಹಳ ಬಿಸಿ ಇರ್ತದ, ಹುಷಾರಿ. ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಈ ಕೈಗೆ ಅಳ್ಳಿಟ್ಟು ಸ್ವಲ್ಪ ಸವರ್ಕೊಂಡು, ಬಹಳ ಬಿಸಿ ಇರ್ತದ ಅದು. ಬಿಸಿ ಇದ್ದ ಸ್ವಲ್ಪ ಭಾಳ ಬಿಸಿ ಕಟ್ಲಿಕ್ಕೆ. ಅಳ್ಳುಂಡಿ ಮಾಡೋದು ಇದೇ ಪದ್ಧತಿನೇ. ಪೂರ ಅಳ್ಳು ಹಾಕೊಳ್ಳೋದು. ಆಮೇಲೆ ಅದಕ್ಕೆ ಇದೇ ಥರದ ಪಾಕ ಹಾಕಿದ್ರೆ ಕೂಡ್ತಾವ. ಇದು ಏರ್ ಪಾಕ ಆಗ್ಬೇಕು, ಇದೇ ತರನೇ. ಈ ತರ ಅಳ್ಳಿಟ್ಟು ಕೈಗೆ ಹಚ್ಚಿದ್ರೆ ಸ್ವಲ್ಪ ಬಿಸಿ ಕಡಿಮೆ ಆಗ್ತದೆ ಅಂತ ಕೈಗೆ ಹಚ್ಕೊಳ್ಳೋದು. ಒತ್ತಿಗೆ ಶಕ್ತಿ ಹಾಕಿ ಕಟ್ಬೇಕು ಸ್ವಲ್ಪ. ಬಹಳ ಟೇಸ್ಟಿ ಆಗ್ತಾವೆ ಇವು ಶೇಂಗಾದುಂಡಿ. ಹಲ್ಲಿದ್ದವರಿಗೆ ಬಹಳ ಟೇಸ್ಟಿ. ಕೃಷ್ಣನಿಗೆ ಬಹಳ ಇಷ್ಟ, ನಾಗಪ್ಪನಿಗೆ. ಬೇಗ ಕಟ್ಬೇಕು ಪಾಕ ಆರದ್ರಾಗ. ಈ ತರ ಉಂಡಿ ಬರ್ತಾವ ನೋಡ್ರಿ. ಈಗ ಪುಟಾಣಿ ಹಿಟ್ಟನ್ನ ರೆಡಿ ಮಾಡ್ಕೊಂಡು ಮುಂಚೆನೆ
ಅದಕ್ಕೆ ಇವೇ ಇಂಗ್ರೀಡಿಯೆಂಟ್ಸು. ಏನು ತಂಬಿಟ್ಟು ಉಂಡೆ ಮಾಡೋದು ಹೇಗೆ ಅಂತ. ಪುಟಾಣಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಅದಕ್ಕೆ ಇದೆ ಒಂದು ಸ್ವಲ್ಪ ಶೇಂಗಾ, ಸ್ವಲ್ಪ ಪುಟಾಣಿ ಮತ್ತು ಒಣ ಕೊಬ್ಬರಿ, ಇದೆ ಎಳ್ಳು ಹಾಕೊಳ್ಳೋದು. ಇದೇ ಪಕ್ಕನೆ ಕರುಬಕ್ಕಷ್ಟೇ ಬೆಲ್ಲ ತುಪ್ಪ ಕರಗಿಸ್ಬಿಟ್ಟು ಕಟ್ಬಿಡೋದು ಅದಕ್ಕೆ ಬಿಸಿ ಮಾಡಿಕೊಂಡು ಅಷ್ಟೇ. ಇದು ಶೇಂಗಾದುಂಡಿಗೆ ಇದು ತಂಬಿಟ್ಟುಂಡಿ ರೆಡಿ ಆಗ್ಬಿಟ್ಟது ನಮ್ಗೆ. ಎಲ್ಲರೂ ನೀವು ಮಾಡ್ತಿರಲ್ಲ ಮನೇಲಿ, ಹಬ್ಬಕ್ಕೆ ಎಲ್ಲರೂ ಮಾಡಿ ಎಲ್ಲ ಮಕ್ಕಳಿಗೂ ತಿನ್ನಿಸಿ, ಮತ್ತು ನಾಗಪ್ಪನಿ ನೈವೇದ್ಯ ಮಾಡಿ ಪೂಜೆ ಮಾಡಿ ಎಲ್ಲರೂ ಆನಂದವಾಗಿ ನಾಗರ ಪಂಚಮಿ ಹಾಡು ಜೋಕಾಲಿ ಆಡ್ಕೋತ ಉಂಡಿ ತಿಂದು ಆನಂದವಾಗಿ ಎಲ್ಲರೂ ಸಂತೋಷ ಪಡೋಣ. ನಾಗರ ಪಂಚಮಿ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳು. ಎಲ್ಲರೂ ನಮ್ಮ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸುಬೋಧ ANU ಚಾನಲ್ ಇದೆ, ಅದಕ್ಕೆಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.